ತಾಯಿ ಎಂದರೆ ಕರುಣಾಮಯಿ. ತಾಯಿಗೆ ಸರಿಸಾಟಿಯಾದ ಜೀವ ಇನ್ನೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇಲ್ಲಿಬ್ಬರು ತಾಯಿಯರು ಮಾಡಿದ ನೀಚ ಕೃತ್ಯವನ್ನು ಕೇಳಿದರೆ ನೀವು ಇಡೀ ಶಾಪ ಹಾಕದೆ ಬಿಡಲಾರಿರಿ. ತಾಯಿ ಅಂದರೆ ದೇವರು. ಆ ದೇವರಿಗೆ ಸಾಟಿಯಾದ ವ್ಯಕ್ತಿ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಧಾರವಾಡದಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ತದ್ವಿರುದ್ಧವಾಗಿದೆ. ಸ್ವತಃ ತಾಯಂದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ಕಿಡ್ನಾಪ್ ಮಾಡಿಸಿ ನೀಚ ಕೃತ್ಯವನ್ನು ಎಸಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಸ್ವಂತ ಅಣ್ಣ ತಮ್ಮಂದಿರ ಪತ್ನಿಯರೇ ಈ ನೀಚ ಕೃತ್ಯವನ್ನು ಎಸಗಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ರೇಷ್ಮಾ ಮತ್ತು ಪ್ರಿಯಾಂಕಾ ಸಾಂಬ್ರಾಣಿ ಎಂಬ ಮಹಿಳೆಯರು ತಮ್ಮ ಪ್ರಿಯಕರರೊಂದಿಗೆ ಸೇರಿ ತಾವು ಎತ್ತ ಮಕ್ಕಳನ್ನೇ ಕಿಡ್ನಾಪ್ ಮಾಡಿಸಿದ್ದಾರೆ. ನವೆಂಬರ್ 7ರಂದು ಇಬ್ಬರು ತಾಯಂದರು ಮತ್ತು 6 ಜನ ಮಕ್ಕಳು ನಾಪತ್ತೆಯಾಗಿದ್ದರು. ಈ ವೇಳೆ ಮನೆಯವರು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನು ದಾಖಲಿಸಿದರು. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದರು. ಕಿಡ್ನಾಪ್ ಕೇಸ್ ಭೇದಿಸಿ 6 ಜನ ಮಕ್ಕಳನ್ನು ರಕ್ಷಿಸಿದ ಪೊಲೀಸರು ಈ ವೇಳೆ ತಿಳಿದು ಬಂದಿರುವುದೇನೆಂದರೆ, ರೇಷ್ಮಾ ಮತ್ತು ಪ್ರಿಯಾಂಕಾ ಮುತ್ತುರಾಜ್ ಮತ್ತು ಸುನಿಲ್ ಎಂಬುವತನೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದರು. ಈ ಇಬ್ಬರು ಚಾಲಾಕಿ ಮಹಿಳೆಯರು ತಮ್ಮ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸುವುದಾಗಿ ಕರೆದುಕೊಂಡು ಹೋಗಿದ್ದಾರೆ. ಬಳಿಕ ತಮ್ಮ ಪ್ರಿಯಕರರಿಂದ ಮನೆಗೆ ಕಾಲ್ ಮಾಡಿಸಿ ಮಕ್ಕಳನ್ನು ಕಿಡ್ನಾಪ್ ಮಾಡಲಾಗಿದೆ, ಮಕ್ಕಳು ಬೇಕಾದರೆ 10 ಲಕ್ಷ ರೂಪಾಯಿ ನೀಡಿ ಎಂದು ಬೆದರಿಕೆ ಹಾಕಿಸಿದ್ದಾರೆ. ಈ ಕಾಲ್ ಬರುತ್ತಿದ್ದಂತೆ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದರು. 6 ಮಕ್ಕಳು ಒಟ್ಟಿಗೆ ನಾಪತ್ತೆಯಾದ ಹಿನ್ನೆಲೆ ಆತಂಕ ಸೃಷ್ಟಿಯಾಗಿತ್ತು. ಹಾಗಾಗಿ ಹೈದರಾಬಾದ್, ಮಹಾರಾಷ್ಟ್ರ, ಬೆಂಗಳೂರಿನಲ್ಲಿ ಮಕ್ಕಳಿಗಾಗಿ ಹುಡುಕಾಟ ನಡೆದಿತ್ತು. ಕೊನೆಗೆ ಮಕ್ಕಳ ಸಮೇತ ತಾಯಂದಿರು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಇವರ ಜೊತೆಗೆ ಇವರ ಪ್ರಿಯಕರರು ಇದ್ದರು. ಈ 4ರನ್ನು ಬಂಧಿಸಿದ ಪೊಲೀಸರು ಮಕ್ಕಳನ್ನು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಪ್ಪಿಸಿದ್ದಾರೆ. ಪ್ರಿಯಾಂಕಳ ಪತಿ ತೀರಿ ಹೋಗಿದ್ದು, ಬಳಿಕ ಶಿಕಾರಿಪುರದ ಮುತ್ತುರಾಜ್ ಎಂಬುವನೊಂದಿಗೆ ಪ್ರಿಯಾಂಕಾ ಸಂಬಂಧವಿರಿಸಿಕೊಂಡಿದ್ದಳು. ಆದರೆ ಪತಿ ಇರುವಾಗಲೇ ರೇಷ್ಮಾ ಎಂಬಾಕೆ ಸುನೀಲ್ ಎಂಬುವನೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದಳು. ಆಗಾಗ ತಾವಿಬ್ಬರು ಮನೆ ಬಿಟ್ಟು ಹೋಗುವುದಾಗಿ ಮನೆಯವರಿಗೆ ಎದುರಿಸುತ್ತಿದ್ದರು. ಆದರೆ ಮಕ್ಕಳಿರುವ ಕಾರಣ ಹಾಗೆಲ್ಲ ಮಾಡುವುದಿಲ್ಲವೆಂದು ಮನೆಯವರು ಅಂದುಕೊಂಡಿದ್ದರು. ಆದರೆ ನವೆಂಬರ್ 7ರಂದು ಮಕ್ಕಳನ್ನು ರಾಣೆಬೆನ್ನೂರು ಹಾಸ್ಟೆಲ್ಗೆ ಸೇರಿಸಿ ಬರುತ್ತೇವೆ ಎಂದು ಮನೆಯಿಂದ ಹೊರಬಿದ್ದಿದ್ರು. ಪ್ರಿಯಕರನ ಜೊತೆ ಸೇರಿ ಪ್ಲಾನ್ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ.